ವಿಶೇಷ ಚೇತನರ ಸಮನ್ವಯ ಸಭೆ ಉಚಿತ ಆರೋಗ್ಯ ಶಿಬಿರ. ಸಾಮಾನ್ಯ ಯೋಜನೆಗಳಿಗೂ ವಿಶೇಷ ಚೇತನರಿಗೂ ಅರ್ಜಿ ಸಲ್ಲಿಸಬಹುದು. ಪಿಡಿಒ ಕೆ ವೆಂಕಟಾಚಲಪತಿ. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಸಭೆ ನಡೆಯಿತು ಮತ್ತು ಆಕಾಶ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಗುರುವಾರ ಯಶಸ್ವಿಯಾಗಿ ನಡೆಯಿತು. ಪಿಡಿಒ ಕೆ ವೆಂಕಟಾಚಲಪತಿ ಮತ್ತು ಅಧ್ಯಕ್ಷೆ ಎಂ ಅನಿತಾ ವೆಂಕಟರೆಡ್ಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಪಿಡಿಒ ವೆಂಕಟಾಚಲಪತಿ ಅವರು ಸಾಮಾನ್ಯ ಜನರು ಸಲ್ಲಿಸುವ ಎಲ್ಲಾ ಯೋಜನೆಗಳಿಗೂ ವಿಶೇಷ ಚೇತನರು ಯಾವುದೇ ತಡೆ ಇಲ್ಲದೆ ಅರ್ಜಿ ಸಲ್ಲಿಸಬಹುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನಿಗಾ ವಹಿಸುವಂತೆ ಕರೆ ನೀಡಿದ್ದಾರೆ. ಸಿಆರ್ಪಿ ಮಂಜುನಾಥ್ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿ ಅಫ್ಸಾನಾ ಅವರು ಯೋಜನೆಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಅಧ್ಯಕ್ಷರು ಸಹ ಮಾತನಾಡಿದ್ದಾರೆ. ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರು ಸೌಲಭ್ಯ ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಗೋಪಿನಾಥ್, ಕರ ವಸೂಲಿಗಾರ ಸುಧಾಕರ್, ಕ್ಲರ್ಕ್ ಕಮ್ ಡಿಇಒ ಮಂಜುನಾಥ್, ವಿಆರ್ಡಬ್ಲ್ಯೂ ಅಲ್ಲಾಬಕಶ್, ಸ್ವಯಂ ಸೇವಾ ಸಮಿತಿ ಸತೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇರ್ಪು. ನಿಧಾನಕ್ಕೆ ಬರ್ಬೇಕೆಲ್ಲ ನಿಧಾನಕ್ಕೆ ಬರ್ಬೇಕು ಲೈನ್ಗೆ. ಸಾಮಾನ್ಯ ವ್ಯಕ್ತಿಯನ್ನು ಮದುವೆ ಆದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಅದು 1 ಲಕ್ಷ ರೂಪಾಯಿ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಇವಾಗ ಮದುವೆ ಮಾಡಿಕೊಂಡು ನಾವು ರಿಜಿಸ್ಟರ್ ಆಫೀಸಿಗೆ ರಿಜಿಸ್ಟರ್ ಮಾಡಿಕೊಂಡು ಮತ್ತೆ 5 ವರ್ಷಕ್ಕೆ ಕೊಡೋದು. ಯಾಕೆ 5 ವರ್ಷ ಕೊಡ್ಬೇಕಂದ್ರೆ, ಈಗ ನಾವು ಅಂಗವಿಕಲರ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಂದ್ರೆ ಜೀವನ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಆದ್ರಿಂದ 5 ವರ್ಷ ಅವ್ರು ಅನನ್ಯವಾಗಿ ಇದ್ರೆ ಮಾತ್ರ ಅವ್ರಿಗೆ 1 ಲಕ್ಷ ಕೊಡ್ತಾರೆ. ಆದ್ರಿಂದ ಇಂಥವೆಲ್ಲ ನಾವು ಪಡ್ಕೋಬೇಕು. ಇವತ್ತಿನ ಆಧುನಿಕ ಸಮಾಜದೊಳಗಡೆ ತಾಂತ್ರಿಕತೆಗೆ ಸಿಲುಕಿ ವೈಯಕ್ತಿಕ ಬದುಕಿನ ನಿಭಾವಣೆ ದೊಡ್ಡದು ಅಂತ ಭಾವಿಸ್ಕೊಳ್ಳೋ ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸನ ಬದುಕಬೇಕು ಅಂತಿದೆಯಲ್ವಾ, ಇದು ದೊಡ್ಡ ಮಾತು ಅಂತ ಹೇಳ್ತಾ, ಯಾವುದೇ ವಿಶೇಷ ಚೇತನ ಮಗು ಶಾಲೆಯಿಂದ ಹೊರಗುಳಿಬಾರದು. ಅವ್ರಿಗೆ ಬೇಕಾದ ಕನಿಷ್ಠ ಶಿಕ್ಷಣವನ್ನ ಕೊಡಿಸುವ ದಿಕ್ಕಿನಲ್ಲಿ ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಇರ್ಬೋದು, ಈ ದಿಕ್ಕಿನಲ್ಲಿ ಸಮುದಾಯದ ನಾವೆಲ್ಲರೂ ಕೂಡ ಏನು ಬೇರೆ ಬೇರೆ ಸಮಿತಿಗಳಿದ್ದೀವಿ. ಬಾಲ ವಿಕಾಸ ಸಮಿತಿ ಇದೆ, SDMC ಸಮಿತಿ ಇದೆ, ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇದೆ. ಗ್ರಾಮ ಪಂಚಾಯಿತಿಯ ಪ್ರಕರಣ 58ರಲ್ಲಿ ಶಾಲಾ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳುವ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಭಾಗಿದಾರರಾಗಿದ್ದೀರಾ ನನ್ನ ಜೊತೆಗೆ. ಹಾಗಾಗಿ ಮಗು, ವಿಶೇಷ ಚೇತನ ಮಗು ಆಗ್ಲಿ ಯಾವುದೇ ಮಗು ಆಗ್ಲಿ, ಶಿಕ್ಷಣದಿಂದ ವಂಚಿತರಾಗದಂಗೆ ನಾವು ಫಾಲೋ ಅಪ್ ಮಾಡೋದಿದೆಯಲ್ವಾ, ಅದನ್ನೇ ಸಮಾಜದ ಧನಾತ್ಮಕ ಬದಲಾವಣೆಗೆ ಇನಿಷಿಯೇಟಿವ್ ಆಗುತ್ತೆ ಅಂತೇಳಿ ನಾನಾದ್ರೂ ಭಾವಿಸ್ಕೊಳ್ತಾ ಈ ಒಂದು CRP ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬಂಧುಗಳು, ತಾವ್ ಯಾರಾದ್ರೂ, ನಮ್ ಡಾಕ್ಟರ್ಸ್ ಇದ್ದಾರೆ, ಅಫ್ಸಾನಾ ಮೇಡಮ್ ಇದ್ದಾರೆ, ಆಶಾ ಅಂಗನವಾಡಿ ಕಾರ್ಯಕರ್ತರು, ನೀವೆಲ್ಲರೂ ಕೂಡ ಸಮುದಾಯದ ಗೆಳೆಯರು ಯಾರಾದ್ರೂ ಮಾತಾಡಬಹುದು ಇರ್ತಕ್ಕಂಥವ್ರು ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ನಾವು ಮೈಕನ್ನ ಹಸ್ತಾಂತರ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಸಭೆಯಲ್ಲಿ ವಿಶೇಷ ಚೇತನರಿಗಿರುವಂತಹ ಎಲ್ಲ ಸೌಲಭ್ಯಗಳು, ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕನ್ನೋದನ್ನ ಎಲ್ಲ ಈ ವೇದಿಕೆಯಲ್ಲಿ ಇರುವಂತಹ ಗಣ್ಯರೆಲ್ಲರೂ ವಿವರಿಸಿದ್ದಾರೆ. ಹಾಗೆ ನಾನೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾವು ವಿಶೇಷ ಚೇತನರಿಗೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದ್ರೆ ಅದನ್ನ ಪ್ರೀತಿಯಿಂದ ನಾವು ಮೇಲೆತ್ಕೊಂಡ್ ಬಂದ್ರೆ ಆ ಮಗು ಕೂಡ ನಮ್ಮ ಒಳ್ಳೆ ಜನರಂತೆ ಈ ಒಂದು ಭೂಮಿ ಮೇಲೆ ಜೀವನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ನಾವು ಎಲ್ಲ ಸೌಲಭ್ಯಗಳನ್ನ ಒದಗಿಸಿದಾಗ ಮಾತ್ರ ಅವರು ಸಹ ನಮ್ಮಂತೆ ಜೀವನ ನಡೆಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮೊದಲೇ ಎಲ್ಲರೂ ಹೇಳಿದ್ದಾರೆ. 2 ಮಾತನ್ನ ಎಲ್ಲರೂ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಮುಗಿಸ್ತೇನೆ.